ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀಮಾತ್ರೇ ನಮಃ. ಶೋಭಾ ದೇಸಾಯಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ತುಂಬ ಹೃದಯದ ನಮಸ್ಕಾರಗಳು. ಈಗ ಲಲಿತಾ ಸಹಸ್ರನಾಮದ 5 ಭಾಗಗಳಲ್ಲಿ ನಾವು 94 ನಾಮಗಳ ಅರ್ಥವನ್ನು ನೋಡಿದ್ವಿ. ಈ 6ನೇ ಭಾಗದಲ್ಲಿ 95ನೆಯ ನಾಮದಿಂದ ಅರ್ಥನ ನೋಡ್ತಾ ಹೋಗೋಣ. 95ನೆಯ ಲಲಿತಾ ಸಹಸ್ರನಾಮದ ನಾಮ ಕುಲಯೋಗಿನಿ. 95ನೆಯ ನಾಮ ಕುಲಯೋಗಿನಿ. ಆಕಾಶದಲ್ಲಿ ಶ್ರೀಚಕ್ರನ ಮನಸ್ಸಿಂದ ಬರೆದು ಪೂಜಾದಿಗಳನ್ನು ಮಾಡೋದು ಕೌಲ ಅಂತ ಹೇಳ್ತಾರೆ. ಯಾರಿಗೆ ಕುಲದೊಂದಿಗೆ ಸಂಬಂಧ ಇದೆಯೋ, ಕುಲ ಯಾರಿಗೆ ಸಂಬಂಧಪಟ್ಟದ್ದಿದೆಯೋ ಅವಳು ಕುಲಯೋಗಿನಿ. ಕುಲಯೋಗಿನಿ ಕುಲಾಚಾರ ನಿಷ್ಠಳು ಅಂತಲೂ ಅರ್ಥ ಆಗುತ್ತೆ. ಇನ್ನು 96ನೆಯ ನಾಮ ಅಕುಲ. ಅಕುಲ ಅಂತಂದರೆ ಒಂದು ಸಹಸ್ರಾರ ಪದ್ಮ, ಅದರಲ್ಲಿ ಇರುವವಳು ಅಕುಲ. ಕುಲ, ದೇಹ, ವಂಶ ಇವೆಲ್ಲ ಸೀಮೆಗಳು ಅವಳಿಗಿಲ್ಲ. ಅವಳು ಸೀಮಾತೀತಳು, ಸರ್ವವ್ಯಾಪಿ. ಅಕುಲ. 97ನೆಯ ನಾಮ ಸಮಯಾಂತಸ್ಥ. ಸಮಯದಲ್ಲಿ ಇರುವವಳು. ಹೃದಯಾಕಾಶದಲ್ಲಿ ಇರುವಂತಹ ಚಕ್ರಕ್ಕೆ ಪೂಜಾದಿಗಳನ್ನು ಮಾಡೋದು ಸಮಯಾಚಾರ ಅಂತ ಹೇಳಲ್ಪಟ್ಟಿದೆ. ಯಾರ ಹೃದಯದಲ್ಲಿ ಇದ್ದುಕೊಂಡು ಪೂಜಿಸಲ್ಪಡ್ತಾಳೋ ಅವಳು ಸಮಯಾಂತಸ್ಥ. ಸಮಯಾಚಾರವನ್ನು, ಸಮಯ ಮತವನ್ನು ಪ್ರತಿಪಾದಿಸುವಂತಹ ವಶಿಷ್ಠ, ಶುಕ, ಸನಕ, ಸನಂದನ ಮತ್ತು ಸನತ್ಕುಮಾರ ಇವರ ತಂತ್ರಗಳಿಗೆ ಕೂಡ ಸಮಯ ಅಂತ ಹೆಸರು. ಸಮಯ ಅಂದರೆ ಸಾಮ್ಯ, ಹೋಲಿಕೆ ಅಂತಲೂ ಅರ್ಥ ಆಗುತ್ತೆ. ಶಿವಶಕ್ತಿಯರಿಗೆ ಪರಸ್ಪರ ಸಾಮ್ಯ ಉಂಟು. ಅರ್ಧಾಂಗಿ ಅಲ್ವೇ, ಅರ್ಧನಾರೀಶ್ವರರಲ್ವೇ ಅವರು. ಇವರ ಸಾಮ್ಯ 5 ವಿಧವಾಗಿದೆ. ಅಧಿಷ್ಠಾನ ಸಾಮ್ಯ, ಚಕ್ರ ಮೊದಲಾದವುಗಳಲ್ಲಿ. ಅನುಷ್ಠಾನ ಸಾಮ್ಯ, ಸೃಷ್ಟ್ಯಾದಿಗಳಲ್ಲಿ. ಅವಸ್ಥಾನ ಸಾಮ್ಯ, ನೃತ್ಯಾದಿಗಳಲ್ಲಿ. ನಾಮ ಸಾಮ್ಯ, ಶಿವ ಮತ್ತು ಶಿವೆ ಹೆಸರಿನಲ್ಲಿ. ಮತ್ತು ರೂಪ ಸಾಮ್ಯ, ಅರುಣವರ್ಣದಲ್ಲಿ. ಹೀಗೆ ಸಮಯಾಂತಸ್ಥ. ಇನ್ನು 98ನೆಯ ನಾಮ ಸಮಯಾಚಾರ ತತ್ಪರ. ನಾವು ಇವಾಗ ಹೇಳ್ತೀವಿ ನೋಡಿ, ಪಂಕ್ಚುವಲ್ ಆಗಿರಬೇಕು, ಸಮಯ ಪ್ರಜ್ಞೆ ಇಟ್ಕೊಂಡಿರಬೇಕು ಅಂತ, ಅದಕ್ಕೆ ಹೋಲಿಸ್ಬೋದು. ಸಮಯಾಚಾರ ತತ್ಪರ. ನಮಗೆ ಸಮಯಾಚಾರ ಅನ್ನೋದು ಇರಬೇಕು. ಸಮಯ ಸಬ್ಸೆ ಬಲ್ವಾನೆ ಅಂತ ಹೇಳ್ತಾರಲ್ವ. ಸಮಯ ಅಂದರೆ ಕಾಲ, ಕಾಲ ಅಂದರೆ ಕಾಳಭೈರವ, ಮತ್ತು ಅಲ್ಲಿಗೆ ಬಂತು ಮಹಾದೇವ. ಸಮಯಾಚಾರದಲ್ಲಿ ತತ್ಪರಳಾಗಿರುವಂಥವಳು ಲಲಿತಾ ತ್ರಿಪುರ ಸುಂದರಿ ದೇವಿ. ರುದ್ರಯಾಮಲದ 10 ಅಧ್ಯಾಯದಲ್ಲಿ ಉಪದಿಷ್ಟವಾದ ಆಚಾರಗಳಿಗೆ ಸಮಯಾಚಾರ ಅಂತ ಹೆಸರು. ಚತುರ್ವಿಧವಾದ ಐಕ್ಯದ ಅನುಸಂಧಾನದಿಂದ ದಾರ್ಢ್ಯ ಹೊಂದಿ ಅನಂತರ ಮಹಾವೇದ ಎಂಬ ಸಂಸ್ಕಾರವನ್ನು ಪಡೆದ ಮೇಲೆ ಮಹಾನವಮಿಯ ದಿನ ದೇವಿ ಮೂಲಾಧಾರದಿಂದ ಎದ್ದು ಮಣಿಪುರ ಚಕ್ರದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಈ ಚಕ್ರದಲ್ಲಿ ದೇವಿಯನ್ನು ಪಾದದಿಂದ ಆರಂಭಿಸಿ ಭೂಷಣದವರೆಗೆ ಉಪಚಾರಗಳನ್ನು ಮಾಡಿ ಪೂಜಿಸಬೇಕು. ಅಲ್ಲಿಂದ ಅವಳನ್ನು ಅನಾಹತ ಚಕ್ರಕ್ಕೆ ಕರೆದುಕೊಂಡು ಹೋಗಿ ಪೂಜಿಸಬೇಕು. ಅನಂತರ ವಿಶುದ್ಧ ಚಕ್ರ, ಅಲ್ಲಿರುವ ಚಂದ್ರಕಲಾರೂಪವಾದ ಮಣಿಗಳಿಂದ ದೇವಿಯನ್ನು ಸಂತುಷ್ಟಿಗೊಳಿಸಬೇಕು. ಆನಂತರ ಆಜ್ಞಾಚಕ್ರ, ಅಲ್ಲಿ ನೀರಾಜನದಿಂದ ಅವಳನ್ನು ಪೂಜಿಸಬೇಕು, ಅಂದರೆ ಆರತಿ ಮಾಡಬೇಕು. ಕೊನೆಗೆ ಸಹಸ್ರದಳ ಕಮಲದಲ್ಲಿರುವ ಸರಗಾ ಮಧ್ಯದಲ್ಲಿ ಅವಳನ್ನು ಸದಾಶಿವನೊಂದಿಗೆ ಸಂಯೋಜಿಸಬೇಕು. ಭಗವತಿ ಹಿಂದಿರುಗಿ ಮೂಲಾಧಾರಕ್ಕೆ ಹೋಗುವವರೆಗೆ ಸಾಧಕನು ಸಮೀಪದಲ್ಲಿರುವ ಮಂದಿರದಲ್ಲಿಯೇ ಇರಬೇಕು. ಈ ಅನುಸಂಧಾನ ಕ್ರಮವನ್ನು ಗುರುವಿಂದನೇ ತಿಳ್ಕೋಬೇಕು. ಇದೇ ಸಮಯಾಚಾರ. ಅವಳು ಸಮಯಾಚಾರ ತತ್ಪರ. 98ನೆಯ ನಾಮ. 99ನೆಯ ನಾಮ ಮೂಲಾಧಾರೈಕ ನಿಲಯ. ಮೂಲಾಧಾರದಲ್ಲಿಯೇ ಮುಖ್ಯವಾಗಿ ನೆಲೆಸಿರುವಂಥವಳು. ಮೂಲಾಧಾರ ಪೃಥ್ವಿ ತತ್ವ. ಮೂಲಾಧಾರ ಅನ್ನೋದು ಚತುರ್ದಳ ಪದ್ಮ. ಅದರ ಕರ್ಣಿಕೆಯ ಮಧ್ಯದಲ್ಲಿ ಕುಲಕುಂಡ ಅನ್ನುವ ಬಿಂದು ಇದೆ. ಇದರಲ್ಲಿ ಕುಂಡಲಿನಿ
ಯಾವಾಗಲೂ ಇರ್ತಾಳೆ ಸುಪ್ತವಾಗಿ. ಸುಷುಮ್ನಾ ನಾಡಿಗೆ ಮೂಲ ಆಗಿರೋದರಿಂದ, ಕುಂಡಲಿನಿಗೆ ಆಧಾರವಾಗಿರೋದರಿಂದ ಮೂಲಾಧಾರ ಅಂತ ಹೇಳಲ್ಪಡುತ್ತೆ. ದೇವಿ ಮೂಲಾಧಾರೈಕ ನಿಲಯ, ಅಲ್ಲಿರುವವಳು. ಇನ್ನು 100ನೆಯ ನಾಮ ಬ್ರಹ್ಮಗ್ರಂಥಿ ವಿಭೇದಿನಿ. ಚಕ್ರಗಳನ್ನು ಭೇದಿಸ್ತಾಳೆ, ಗ್ರಂಥಿಗಳನ್ನು ಭೇದಿಸ್ತಾಳೆ. 101ನೇ ನಾಮ ಮಣಿಪುರಾಂತರುದಿತ. ಮಣಿಪುರ ಚಕ್ರ, ಬ್ರಹ್ಮಗ್ರಂಥಿಯನ್ನು ಭೇದಿಸಿಕೊಂಡು ಮಣಿಪುರದಲ್ಲಿ ಉದಯಿಸ್ತಾಳೆ. ಮಣಿಪುರ ಚಕ್ರ ಎಲ್ಲಿರುತ್ತೆ? ನಾಭಿ ಪ್ರದೇಶದಲ್ಲಿರುವ 10 ದಳದ ಪದ್ಮ. ಕುಂಡಲಿನಿ ಬ್ರಹ್ಮಗ್ರಂಥಿಯನ್ನು ಭೇದಿಸಿ ಮಣಿಪುರಕ್ಕೆ ಬರ್ತಾಳೆ. ದೀಕ್ಷಿತರು ಅಂದರೆ ಪೂಜೆಯ ದೀಕ್ಷೆಯನ್ನು ಪಡೆದಂಥವರು ಸಾಮೂಹಿಕ ಪೂಜೆಯಲ್ಲಿರಬೇಕಾದ್ರೆ ದೇವಿ ಮಣಿಗಳಿಂದ ಅಲಂಕೃತ ಆಗಿರೋದ್ರಿಂದ ಈ ಚಕ್ರಕ್ಕೆ ಮಣಿಪುರ ಚಕ್ರ ಅಂತ ಹೆಸರು. ಇನ್ನು 102ನೇ ನಾಮ ವಿಷ್ಣು ಗ್ರಂಥಿ ವಿಭೇದಿನಿ. 103 ಆಜ್ಞಾಚಕ್ರಾಂತರಾಲಸ್ಥ. ವಿಷ್ಣು ಗ್ರಂಥಿಯನ್ನು ಭೇದಿಸಿಕೊಂಡು ಆಜ್ಞಾಚಕ್ರದಲ್ಲಿ ಮಧ್ಯದಲ್ಲಿ ನೆಲೆಸುವವಳು. ಭ್ರೂ ಮಧ್ಯದಲ್ಲಿ ಅಂದರೆ ಹುಬ್ಬುಗಳ ಮಧ್ಯದಲ್ಲಿ 2 ದಳಗಳ ಪದ್ಮವೇ ಆಜ್ಞಾಚಕ್ರ. ಅಧ್ಯಾಪಕನಾದ ಗುರು ಅದರಲ್ಲಿ ಇರೋದ್ರಿಂದ ಆಜ್ಞಾಚಕ್ರ ಅಂತ ಹೇಳಲ್ಪಟ್ಟಿದೆ. ಕುಂಡಲಿನಿ ವಿಷ್ಣು ಗ್ರಂಥಿಯನ್ನು ಭೇದಿಸಿ ಆಜ್ಞಾಚಕ್ರಕ್ಕೆ ಬರುತ್ತೆ. ಲಲಿತೆಯ ಸಹಸ್ರನಾಮದ 104ನೇ ನಾಮ ರುದ್ರಗ್ರಂಥಿ ವಿಭೇದಿನಿ. 106ನೇ ನಾಮ ಸಹಸ್ರಾರಾಂಬುಜಾರೂಢ. 105ನೇ ನಾಮ ಸಹಸ್ರಾರಾಂಬುಜಾರೂಢ. 106 ಸುಧಾಸಾರಾಭಿವರ್ಷಿಣಿ. 104ರಿಂದ 106ರವರೆಗೆ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ, ಸುಧಾಸಾರಾಭಿವರ್ಷಿಣಿ. ರುದ್ರಗ್ರಂಥಿಯನ್ನು ಭೇದಿಸಿಕೊಂಡು ಸಹಸ್ರದ ದಳ ಪದ್ಮದಲ್ಲಿ ಆರೂಢಳಾಗ್ತಾಳೆ ಮತ್ತು ಅಲ್ಲಿಂದ ಸುಧೆ ಅಮೃತದ ಧಾರಾ ಸಂಪಾತವನ್ನು ಅಭಿವರ್ಷಿಸ್ತಾಳೆ, ಸುರಿಸ್ತಾಳೆ. ಶ್ರೀ ವಿದ್ಯಾ ಮಂತ್ರದಲ್ಲಿ 4 ಖಂಡಗಳುಂಟು: ಅಗ್ನಿಖಂಡ, ಸೂರ್ಯಖಂಡ, ಚಂದ್ರಖಂಡ, ಕಲಾಖಂಡ. ಇವುಗಳಿಗೆ ಕ್ರಮವಾಗಿ ವಾಗ್ಭವಕೂಟ, ಕಾಮರಾಜಕೂಟ, ಶಕ್ತಿಕೂಟ, ತುರೀಯಕೂಟ ಅಂತ ಹೆಸರಿದೆ. 4 ಖಂಡಗಳ ಅಥವಾ ಕೂಟಗಳ ಮಧ್ಯದಲ್ಲಿ 3 ಹೆಲ್ಲೇಖಿಗಳಿವೆ, 3 ಹೃಲ್ಲೇಖಿಗಳಿವೆ. ಇವುಗಳೇ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ರುದ್ರಗ್ರಂಥಿ ಅಂತ ಹೆಸರಿನಿಂದ ಕರೆಯಲ್ಪಡ್ತವೆ. ಮೂಲಾಧಾರಾದಿ 6 ಚಕ್ರಗಳಿಗೆ ಕುಲ ಅಂತ, ಕುಲ ಅಂದರೆ ಗುಂಪು ಅಂತಲೂ ಅರ್ಥ ಬರುತ್ತೆ ಹೆಸರು. ಅವುಗಳಲ್ಲಿರೋ ಮೂಲ ಗ್ರಂಥಿಗಳಿಗೆ ದೇವಿ ಚಕ್ರಗಳು ಅಂತ ಹೆಸರು. ಪೃಥ್ವಿ ಜಲ ಚಕ್ರಗಳಿಗೆ ಬ್ರಹ್ಮಗ್ರಂಥ ಅಂತ ಹೆಸರು. ಪೃಥ್ವಿ ಜಲ ಚಕ್ರ. ತೇಜೋಮಯವಾದ ವಹ್ನಿ ಸೂರ್ಯ ಚಕ್ರಗಳಿಗೆ ವಹ್ನಿ ಅಗ್ನಿ, ವಹ್ನಿ ಸೂರ್ಯ ಚಕ್ರ, ಅಗ್ನಿ ಸೂರ್ಯ ಚಕ್ರಗಳಿಗೆ ವಿಷ್ಣು ಗ್ರಂಥಿ ಅಂತ ಹೆಸರು. ವಾಯು ಆಕಾಶಾದಿ ರೂಪವಾದ ಚಕ್ರಗಳಿಗೆ ರುದ್ರಗ್ರಂಥಿ ಅಂತ ಹೆಸರು. ಇದೇ ಮಹತ್ ಮಂಗಳಾಯತನ, ಇದಕ್ಕೆ ಮಂಗಳಾಯತನ ಅಂತ ಹೆಸರು. ಇದು ದತ್ತಾತ್ರೇಯ ಸಂಹಿತೆಯಲ್ಲಿ ಬರುತ್ತೆ. ರುದ್ರಗ್ರಂಥಿಯನ್ನು ಭೇದಿಸಿ ಸಹಸ್ರದಳ ಪದ್ಮಕ್ಕೆ ಬರಬೇಕು. ಇದು ಬ್ರಹ್ಮರಂಧ್ರದ ಕೆಳಭಾಗದಲ್ಲಿದೆ. ಶ್ರೀ ಲಲಿತಾ ಪ್ರೀತೋಭವತು. ಅಮೃತಧಾರೆಯನ್ನು ಎಲ್ಲ ಕಡೆಯಲ್ಲಿ ಹರಿಸ್ತಾ ಇರುವ ದೇವಿಯ ಚರಣ ನಮ್ಮನ್ನು ಸಂತೃಪ್ತಗೊಳಿಸಲಿ. ಶ್ರೀ ಲಲಿತಾರ್ಪಣಮಸ್ತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ನಾಮಗಳನ್ನು ನೋಡೋಣ. ಅಲ್ಲಿವರೆಗೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮಾಡಿ. ಲಲಿತಾ ಸಹಸ್ರನಾಮದ 107ನೆಯ ನಾಮ ತಟಿಲ್ಲತಾ ಸಮರುಚಿ. ವಿದ್ಯುಲ್ಲೇಖೆಯಂತೆ ಕಾಂತಿಯುಳ್ಳವಳು. ತಟಿಲ್ಲತಾ ಸಮರುಚಿ. 108ನೆಯ ನಾಮ ಷಟ್ಚಕ್ರೋಪರಿ ಸಂಸ್ಥಿತ. 6 ಚಕ್ರಗಳ ಉಪರಿ, ಅದರ ಮೇಲೆ ಇರುವಂಥವಳು. 6 ಚಕ್ರದಲ್ಲಿನೂ ಇರ್ತಾಳೆ, ಅದರ ಮೇಲೆ ಸಹಸ್ರಾರದಲ್ಲಿನೂ ಇರ್ತಾಳೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಈ ಚಕ್ರಗಳ ಮೇಲಿರುವಂತಹ ಸಹಸ್ರಾರ ಕಮಲದಲ್ಲಿ ನೆಲೆಸಿರುವಂಥವಳು. ಷಟ್ಚಕ್ರೋಪರಿ ಸಂಸ್ಥಿತ. 6 ಚಕ್ರಗಳ ಮೇಲೆ ಸಹಸ್ರಾರ ಕಮಲದಲ್ಲಿ ಇರುವಂಥವಳು. 109ನೆಯ ನಾಮ ಮಹಾಶಕ್ತಿ.
ಮಹಾ ಅಂದರೆ ಉತ್ಸವದಲ್ಲಿ ಆಸಕ್ತಿಯುಳ್ಳವಳು, ಮಹೋತ್ಸವ ಅಂತೀವಲ್ಲ. ಮಹಾಸಕ್ತಿ, ಉತ್ಸವ ಪ್ರಿಯಳು. ಸಹಸ್ರಾರದಲ್ಲಿ ಶಿವನೊಂದಿಗೆ ಸೇರಲಿಕ್ಕೆ ಆಸಕ್ತಿ ಇದ್ದಂಥವಳು. ಈ ಸಮಾಯೋಗವೇ ಮಹೋತ್ಸವ. ಮಹಾಶಕ್ತಿ. 110ನೆಯ ನಾಮ ಕುಂಡಲಿನಿ. ಸರ್ಪದಂತೆ ಕುಂಡಲಾಕಾರವಾಗಿರುವವಳು. ಪ್ರಾಣಾಕಾರವಾದ ಜೀವಶಕ್ತಿಗೆ ಕುಂಡಲಿನಿ ಅಂತ ಹೆಸರು. ಇದು ಮಲಗಿರುವಂತಹ ಸರ್ಪದ ಆಕಾರದಲ್ಲಿ 3.5 ಸುತ್ತು ಹಾಕ್ಕೊಂಡಿರುತ್ತದು. ಅದಕ್ಕೆ ಪುರ್ಯಷ್ಟಕ ಅಂತ ಹೆಸರು. ಮನಸ್ಸಿನ ಜೀವ, ಭಾವ, ಹೂವಿನ ಪರಿಮಳ, ಅದರ ಹಾಗೆ ಇದನ್ನು ಆತ್ಮದಲ್ಲಿಯೇ ಅನುಭವದಿಂದ ತಿಳ್ಕೋಬೇಕು. ಹೂವನ್ನು ನೋಡಬಹುದು, ಪರಿಮಳ ನೋಡೋಕ್ಕಾಗಲ್ಲ. ಹಾಗೇನೆ ಕುಂಡಲಿನಿಯನ್ನು ಅನುಭವದಿಂದ ತಿಳ್ಕೋಬಹುದು. ವಾಗ್ಭವ ಕೂಟಕ್ಕೂ ಕುಂಡಲಿನಿ ಅಂತ ಹೆಸರು. ವಾಗ್ಭವ ಬೀಜಕ್ಕೆ ಕುಂಡಲಿನಿ ಅಂತ ಹೆಸರು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವೇ 3 ತ್ರಿಕೋಣಗಳು. ಕಮಲದ ನಾಳದ ಹಾಗೆ ತಂತು ಕೃಶವಾಗಿರುವವಳು, ತೆಳ್ಳಗೆ ಇರುವವಳು. ಷಟ್ಚಕ್ರಗಳನ್ನು, ಗ್ರಂಥಿಗಳನ್ನು ಭೇದಿಸಿಕೊಂಡು ಹೋಗಿ ಸಹಸ್ರಾರದಲ್ಲಿ ಶಿವನನ್ನು ಸೇರುವುದಕ್ಕೆ ಪರಾವಸ್ಥೆ ಅಂತ ಹೆಸರು. ವಿಷ್ಣು ಲಲಿತಾ ಸಹಸ್ರನಾಮದ 112ನೆಯ ನಾಮ ಭವಾನಿ. ಭವ ಅಂದರೆ ಸಂಸಾರ, ನಿವಾರಣೆ ಮಾಡುವವಳು. ಸಂಸಾರ ತಾಪತ್ರಯಗಳನ್ನು ತನಗೆ ಶರಣು ಹೋದವರಿಗೆ ನಿವಾರಣೆ ಮಾಡುವವಳು ಭವಾನಿ. ಭವಬಂಧನವನ್ನು, ಸಂಸಾರ ತಾಪತ್ರಯವನ್ನು ನಿವಾರಣೆ ಮಾಡುವಂಥವಳು. 108 ತೀರ್ಥಗಳಲ್ಲಿ ಒಂದಾದಂತಹ ಸ್ಥಾನೇಶ್ವರದ ಅಧಿಷ್ಠಾತೃ ದೇವತೆಗೆ ಭವಾನಿ ಅಂತ ಹೆಸರು. 113ನೆಯ ನಾಮ ಭಾವನಾಗಮ್ಯ. ಭಾವನೆಯ ಮೂಲಕ ಹೊಂದಲ್ಪಡುವಂಥವಳು. ಅವಳನ್ನು ಹೇಗೆ ನಾವು ಹೊಂದಬಹುದು? ಭಾವನೆಯ ಮೂಲಕ, ಭಕ್ತಿಯ ಮೂಲಕ. ಕರ್ಮಯೋಗದಿಂದ ಉತ್ಪನ್ನ ಆದಂತಹ ಚಿತ್ತಶುದ್ಧಿಯ ಮೂಲಕನೂ ಅವಳನ್ನು ಹೊಂದಬಹುದು. ಸತ್ಕರ್ಮಗಳು, ಸತ್ಕಾರ್ಯಗಳು, ಪೂಜೆ, ಮಂತ್ರ, ಜಪ, ಸಾಧನೆ ಇವುಗಳಿಂದಲೂ ಅವಳನ್ನು ಹೊಂದಬಹುದು. ಚಿತ್ತಶುದ್ಧಿ ಆಗುತ್ತೆ ಅದರಿಂದ. ಭಾವನೆಯಲ್ಲಿ 3 ವಿಧ. ಒಂದು ಅಕ್ಷರ ಭಾವನೆ, ಭಗವಂತನಿಗೆ ಸಂಬಂಧಪಟ್ಟದ್ದು. ಎರಡನೆಯದು ಮಹೇಶ್ವರ ಭಾವನೆ, ಅವ್ಯಕ್ತವನ್ನು ಆಶ್ರಯಿಸಿರುವಂಥದ್ದು, ಕಾಣುವಂಥದ್ದಲ್ಲ. ಮೂರನೆಯದು ಬ್ರಾಹ್ಮಿ ಭಾವನೆ, ಸಗುಣ ಬ್ರಹ್ಮದ ಉಪಾಸನೆ. ಧ್ಯಾನದ 3 ಅವಸ್ಥೆಗಳು ಆಗಬಹುದು. ಧ್ಯಾನದಲ್ಲಿ ಕೂಡ ದೇವಿಯನ್ನು ಹೊಂದಬಹುದು. ಸಾಕ್ಷಾತ್ಕಾರ, ಸಕಲ, ನಿಷ್ಕಲ. ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಸಕಲ, ಉನ್ಮನಿವರೆಗೆ ಸಕಲ ನಿಷ್ಕಲ. ಪರಸ್ಥಾನ ಮಹಾಬಿಂದು ನಿಷ್ಕಲ. 114ನೇ ನಾಮ ಭವಾರಣ್ಯ ಕುಠಾರಿಕ. ಸಂಸಾರ ಎನ್ನುವ ಅರಣ್ಯವನ್ನು, ತಾಪತ್ರಯಗಳನ್ನು ಕತ್ತರಿಸುವಂಥವಳು. ಅದಕ್ಕೆ ಮಹಾ ಆಯುಧ ಆದಂಥವಳು ಭವಾರಣ್ಯ ಕುಠಾರಿಕ. ಭವ ಸಂಸಾರ, ಅರಣ್ಯ ಕಾಡು, ಸಮೂಹ, ತೊಂದರೆಗಳ ಸಮೂಹ. ಅದಕ್ಕೆ ಅವಳು ಕುಠಾರಿಕ, ಕತ್ತರಿಸುವಂಥವಳು. ಭವಾರಣ್ಯ ಕುಠಾರಿಕ. 115ನೆಯ ನಾಮ ಭದ್ರಪ್ರಿಯ. ಭದ್ರ ಅಂದರೆ ಭದ್ರವನ್ನು ಪ್ರೀತಿಸುವಂಥವಳು. ಭದ್ರ ಅಂದರೆ ಮಂಗಳ, ಮತ್ತು ಭದ್ರ ಅಂದರೆ ಒಂದು ರೀತಿಯ ಆನೆನೂ ಹೌದು. ಅದು ಅವಳಿಗೆ ಪ್ರಿಯ ಆಗಿರಬಹುದು. ಭದ್ರ ಮಂಗಳ, ಅವಳು ಸರ್ವಮಂಗಳೇ, ಭದ್ರಪ್ರಿಯೆ, ಭದ್ರದ ನಿಧಿ. 116ನೆಯ ನಾಮ ಭದ್ರಮೂರ್ತಿ. ಭವ್ಯವಾದ ಸ್ವರೂಪ ಉಳ್ಳಂಥವಳು, ಸುಭದ್ರವಾಗಿರುವವಳು. ಮಂಗಳಗಳಿಗೆ ಮಂಗಳ, ಮಂಗಲಾನಾಂಚ ಮಂಗಲ, ಸರ್ವಮಂಗಳ, ಭದ್ರಮೂರ್ತಿ. 117ನೆಯ ನಾಮ ಭಕ್ತ ಸೌಭಾಗ್ಯದಾಯಿನಿ. ಭಕ್ತರಿಗೆ ಸೌಭಾಗ್ಯವನ್ನು ಅನುಗ್ರಹಿಸುವಂಥವಳು.
ಆ ಸರ್ವಮಂಗಳೇ ನಮ್ಮೆಲ್ಲರಿಗೂ ಸೌಭಾಗ್ಯವನ್ನು ಅನುಗ್ರಹಿಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರೀತೋ ಭವತು.